ಅಂದ್ರೆ ರೊಟ್ಟಿ ಮಾಡ್ಬೇಕು ಅನ್ಕೊಂಡೀನಿ. ಬೆಳಗ್ಗೆ ಎದ್ದು ನಾವು ಇನ್ನೂ ರೊಟ್ಟಿ ಮಾಡಿಲ್ಲ, ಹಿಟ್ಟು ಹಚ್ಚಿದ್ದೆ ಅವಲ್ಲ. ಯಾರ್ಯಾರಿಗೆ ರೊಟ್ಟಿ ಇಷ್ಟ ಕಮೆಂಟ್ ಮಾಡಿ ಗಾಯ್ಸ್. ಕೃಷಿ ಎಷ್ಟು ವರ್ಷ ಅದಳ ಅಂತ ಕೇಳಕಂತಿದ್ರು. ಯಾವಾಗ್ಲೂ ಸಕ್ಕರೆ ಹಾಕಲ್ಲ ಬಾಳ ಸಲ ಬರೀ ಬೆಲ್ಲನೇ. 3 ಅಂತಸ್ತಿಂದ ನಾನು 100 ಬ್ಯಾರೆ ಇಳಿಸ್ತಾ. ರೊಟ್ಟಿ ತಿಂದು ಗಟ್ಟಿ ಆಗೈತ್ರಿ ಇದು ಇವತ್ತು. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ, ನಮ್ಮ ರೇಷ್ಮಾ ಮೇಡಮ್ ಅವರು ಒಂದು ಮೊನ್ನೆ ಬ್ಲಾಗ್ ಹಾಕಿದ್ನಲ್ಲ, ಅದ್ರೊಳಗೆ ಏನು ಅಡುಗೆ ಮಾಡ್ತಾಳೆ ಕೃಷಿಗೆ ಅಂತ ತೋರಿಸಿದ್ಲು. ಇವತ್ತೇನು ಮಾಡಕ್ಕಂತಾಳೆ ನೋಡಂಬರಿ, ವಿಡಿಯೋದಾಗ ತೋರಿಸ್ತೀನಿ, ನೀವು ಟ್ರೈ ಮಾಡಿ. ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂದ್ರೆ ರೊಟ್ಟಿ ಮಾಡ್ಬೇಕು ಅನ್ಕೊಂಡಿನಿ. ಬೆಳಗ್ಗೆ ಎದ್ದು ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ನಿನ್ನೆ ಇಡ್ಲಿ ತಿನ್ಸಿದ್ದೆ, ಅದಕ್ಕೆ ದಿನ ಒಂದ್ ಏನಾದ್ರು ಬೇರೆ ತಿನ್ನಿಸ್ಬೇಕಂತಂದು ಇವಾಗ ರೊಟ್ಟಿ ಮಾಡ್ಬೇಕಂತ ಅನ್ಕೊಂಡಿನಿ. ಮಾಡ್ತೀನಿ ಬರ್ರಿ. ನೋಡ್ರಿ, ನಮ್ಮ ಕೃಷಿ ಪೂರ್ತಿ ಕಷ್ಟ. ನಾನು ಅದ್ರಾಗ ನನಗೊಂದು ರೊಟ್ಟಿ 2 ರೊಟ್ಟಿ ಅಂತ ಅಂದೆ ರೀ. ನಾನೊಂದು ಭಾಳ ದಿನ ಆಗೈತಿ ರೊಟ್ಟಿ ಮಾಡಿ. ಭಾಳ ದಿನ ಆಯ್ತು. ನಮ್ಮ ಮಮ್ಮಿನ ಮಾಡ್ತಾಳ್ರಿ ರೊಟ್ಟಿನ ಯಾವಾಗ್ಲೂ. ಇವಾಗ ಏನಂದ್ರ ಡೈಲಿ ಏನನ್ನ ಒಂದು ಬೇರೆ ಬೇರೆ ರೊಟ್ಟಿ ಚಪಾತಿ ಒಂದ್ಸಲ ಆದ್ರೂ ತಿನ್ನಿಸ್ಬೇಕಂತ ಅನ್ಕೊಂಡಿನ್ರಿ. ಅದಕ್ಕೋಸ್ಕರ ಇವತ್ತು ರೊಟ್ಟಿ ಮಾಡಕತ್ತೀನಿ ನೋಡ್ರಿ. ಮಾಡ್ತಿದ್ಲು ರೊಟ್ಟಿನ ಕೆಳಗೆ ಹಾಕಿ ಕಲಿಸ್ಲ. ಕಲಿಸ್ತೆ. ನಮ್ಮ ಮಮ್ಮಿ ಬೇರೆದ್ರಾಗ ಮಾಡ್ತಾರ್ರಿ ರೊಟ್ಟಿನ. ಇದು 2-3 ಮಾಡ್ತಾರ್ರಿ ಒಲೆ ಮೇಲೆ. ಇವಾಗ ನಾ ಗ್ಯಾಸ್ ಮೇಲೆ ಮಾಡಕತ್ತೇನ್ರಿ. ಒಲೆ ಹಚ್ಚಿ ಮಾಡೋಷ್ಟು ಪುರ್ಸೊತ್ತಿಗೆ ನನಗಿಲ್ಲ. ಓಕೆ, ಇವಾಗ ಹಿಟ್ಟು ನಾದ್ಕೊಂತಾಳ ಫ್ರೆಂಡ್ಸ್. ಅದ್ರೊಳಗೆ ಏನಿಲ್ಲ, ಎಲ್ಲರಿಗೂ ರೊಟ್ಟಿ ಮಾಡಕ್ಕೆ ಬರುತ್ತೆ. ಒಬ್ಬರು ಐತಲ್ಲ ನನಗೆ ಕಾಮೆಂಟ್ನಾಗ, ಅಕ್ಕ ರೊಟ್ಟಿ ಮಾಡೋದು ತೋರಿಸು ಅಂದ್ರೆ, ರೊಟ್ಟಿ ಮಾಡೋದು ಅದನ್ನೇನು ತೋರಿಸ್ಲಿ ಅಂತ ನಾನು ಅನ್ಕೊಂಡಿದ್ದೆ. ಅಂದ್ರೆ ಒಬ್ಬೊಬ್ರಿಗೆ ಎಷ್ಟೆಷ್ಟು ಗೊತ್ತಿರಲ್ಲ. ಅಂದ್ರೆ ಒಬ್ಬೊಬ್ರು ಸೈಡ್ ರೊಟ್ಟಿ ಮಾಡ್ತಿರಲ್ಲ, ಬರೀ ಚಪಾತಿ ಇಂಥವು ಮಾಡ್ತಿರ್ತಾರ ಅಲ್ಲ. ಅದಕ್ಕೆ ಕೇಳ್ಯಾರೇನ ಅವರು. ಅದ್ರಾಗ ಅವರು ಬ್ಲಾಗ್ ನಾನು ಇದು ಯೂಟ್ಯೂಬ್ ಇದ್ರಾಗ ನೋಡಿನಕ್ಕ, ಆದ್ರೆ ನನಗೆ ಸರಿ ಅನಿಸಿಲ್ಲ. ನೀವು ಮಾಡಿ ಹಾಕಿ ಅಕ್ಕ ಹಂಗಿದ್ರಪ್ಪ. ನಾನು ಯಾವಾಗ ರೊಟ್ಟಿ ಕಲ್ಕೊಂಡಿನ, ಇನ್ನೂ ರೊಟ್ಟಿ ಮಾಡಿಲ್ಲ, ಹಿಟ್ಟು ಹಚ್ಚಿದ್ದೆ ಅವಲ್ಲ. ನಾನು ಯಾವಾಗ ರೊಟ್ಟಿ ಕಲ್ಕೊಂಡಿನಂದ್ರೆ ಮದುವೆ ಆದ್ಮೇಲೆ ಕಲ್ಕೊಂಡಿನಿ ನೋಡ್ರಿ. ಅವಾಗ ಒಂದ್ ಸ್ವಲ್ಪ ದಿವಸದಾಗ ಕಲ್ಕೊಂಡಿ ನೋಡ್ರಿ. ರೊಟ್ಟಿಗೆ ಏನು ದೊಡ್ಡ ಆಗದ ಅನ್ಸಲ್ಲ. ಫಸ್ಟಿಗೆ ಕಲಿಯಕ್ಕಿಂತ ಮುಂಚೆ ದೊಡ್ಡದ ಅನ್ಸತ್ತ, ಕಲ್ಮೇಲೆ ಏನು ಅನ್ಸಲ್ಲ. ಕಲಿಯಕ್ಕಿಂತ ಮುಂಚೆ ಕೋಟಿ ಬಿದ್ದೆ, ಕಲಿತ ಮೇಲೆ ಕೋತಿ ಬಿದ್ದೆ. ಬಾಬಾ ರೇಷ್ಮಾ ಎಲ್ಲಿ ಚಲ್ತಿದೆ. ಓಕೆ ಗೈಸ್, ಇವಾಗ ಹಿಟ್ಟು ನಾದ್ಕೊಂತಾಳ. ಮಾಡಬೇಡ್ರಿ, ಹಾಗೆ ವಿಡಿಯೋನ ನೋಡ್ತಾ ಇರ್ರಿ. ನೋಡ್ರಿ, ಇವಾಗ ರೇಷ್ಮವ್ವ ಹಿಟ್ಟು ನಾದ್ಯಾಳ. ಎಷ್ಟಾಗೈತಿ? ನಾನು ಅದ್ರಾಗ ನಂಗೆ 1-2 ರೊಟ್ಟಿ ಮಾಡ್ಕೊಳ್ಳ ಅಂತ ಕೇಳೀನಿ. ಜಾಸ್ತಿನ ಆಗ್ಬೋದು ಅನ್ಸುತ್ತೆ. ಒಂದು 5 ಹಾಕೋ. ನೋಡ್ರಿ, ಹಂಚಿಟ್ಟಿದ್ದಾಳೆ. ಹಂಚಿಟ್ಟಿದ್ದೀನಿ ನೋಡ್ರಿ. ಇದು ಹಿಟ್ಟಿನ ಅರ್ಬಿ. ಒಂದು ತಣ್ಣೀರೊಳಗೆ ಇಟ್ಕೋಬೇಕು. ಮಾಡದೇ ಇರೋರಿಗೆ ಅಷ್ಟ ಫ್ರೆಂಡ್ಸ್. ಮತ್ತೆ ಏನು ದೊಡ್ಡ ರೊಟ್ಟಿ ಮಾಡಿ ಕಮೆಂಟ್ ಮಾಡಿದ್ರೆ ಅದ್ರಾಗ ಬಂದು ಮಾಡದೇ ಇರೋರಿಗೆ. ಮೊದ್ಲ ನಾವೇ ಬೇರೆಯವ್ರಿಗೆ ಏನಾರು ಅಂತಿರ್ತೀವಿ ಕಮೆಂಟ್, ಎಷ್ಟು ಓದ್ ಮಾಡ್ತಾರೆ ಇವ್ರು ನಮಗ್ ಗೊತ್ತಿಲ್ಲ ಅಂತ. ಮತ್ತೆ ನಮಗೂ ಹಂಗ ಅನ್ಕೊಂಡೆ. ಈಗ ಸ್ವಲ್ಪ ಯಾರ್ಯಾರಿಗೆ ರೊಟ್ಟಿ ಇಷ್ಟ ಕಮೆಂಟ್ ಮಾಡಿ ಗಾಯ್ಸ್. ಇವಾಗ ಉಂಗುರ ಹಾಕ್ಯನೆ ನೋಡ್ರಿ, ಅದ್ರಾಗೆಲ್ಲ ಚಿಕ್ಕಿ. ಹೌದು, ಉಂಗುರ ಹಿಂಗ ಮಾಡಿ ಉಂಗುರ ಕಡ್ದು ಬಿಡ್ತಾವ ನೋಡ್ರಿ. ಇವಾಗೇನು ಸ್ವಲ್ಪ ಮಾಡ್ತೀನಲ್ಲ, ಕೈಲೇ ಬೇಡ. ಭಾಳ ದಿವಸ ಆಗೈತೆ ನೋಡ್ರಿ ನಾ ರೊಟ್ಟಿ ಮಾಡಿ. ಭಾಳ ದಿನ ಆಯ್ತಂತ ನೋಡ್ರಿ ಅಕ್ಕ ರೊಟ್ಟಿ ಮಾಡಿದೆ. ಆಲ್ಮೋಸ್ಟ್ ಭಾಳ ಮಾಡೇ ಇಲ್ಲ. ನಮ್ಮ ಮಮ್ಮಿನ ಮಾಡ್ತಾರೆ. ಮಮ್ಮಿನ ಎಲ್ಲ ಮಾಡಾಕ್ರಿ. ಕೋಚಿಂಗ್ ಡ್ರೀಮ್ಸ್ ಅಂತ ಕೋಚಿಂಗ್. ಧಾರವಾಡ ಇದು ಎಲ್ಲದ್ರ ಕೋಚಿಂಗ್ ಅದ. PSI ಎಲ್ಲ ಒಟ್ಟು ಅಲ್ಲೆಲ್ಲ ಚಲೋ ಇರ್ತಾವಪ್ಪ. ಎಲ್ಲಾನು ಚಲೋನೇ ಇರ್ತಾವಲ್ಲಿ. ನಮ್ಮಪ್ಪಾಜಿ ಇನ್ಫಾರ್ಮೇಶನ್ ಕೇಳ್ಕೊಂತಾರೆ. ನೋಡ್ರಿ, ಕೃಷಿ ಬಂದ ಮಮ್ಮಿ ಅಂತ ಬಂದಾಳ. ಈಗ ಇನ್ಫಾರ್ಮೇಶನ್ ಕೊಡಕೊಂತಾಳ ಫೋನ್ಯಾಗ. ನಾನು ಓದಿರೋದು
ಕೋಚಿಂಗ್ ಸೆಂಟರ್ ಬಗ್ಗೆ ಇರುತ್ತೆ ಅದೇನ್ ಧಾರವಾಡ ಓದೋದೇ ಇರುತ್ತೆ ಅದ್ರ ಅಷ್ಟಲ್ಲಿ ಏನು ಚಲೋ ಓದಾಕತ್ತಿದ್ರೆ ಓದ್ಬೋದ್ರಿ. ಹ್ಞೂ ರೀ ಅವ್ರು ಏನ್ ಕಂಪ್ಲೀಟ್ ಮಾಡ್ಯಾರಿ ಫ್ರೆಂಡ್ಸ್ ನೋಡ್ರಿ. ಸಣ್ಣನ್ ಮಾಡಿದ್ ನೋಡ್ರಿ ಅವ್ರ ಒಂದು ಫೋನ್ ಹಚ್ಚಿದ್ರ ಅದ್ರೊಳಗ ಬಿಸಿ ಅಲ್ಲಿಗೆ ಸ್ಟಾಪ್ ಆತ್ರಿ. ಎಲ್ಲಿ ಬಿಡು ಸಣ್ಣದೇ ಇರ್ಲಿ. ಇಲ್ಲ ನೋಡ್ರಿ ರೊಟ್ಟಿ ಮಾಡದೇ ಇರೋರು ಮೇಲೆ ಸ್ವಲ್ಪ ನೀರು ಹಚ್ಬೇಕ್ರಿ. ತಣ್ಣೀರು ಒಂದು ಬಟ್ಟೆ ಕಾಟನ್ ಬಟ್ಟೆಯಿಂದ ಮತ್ತೆ ಯಾವ್ದಾರು ಒಂದು ಸಿಂಥೆಟಿಕ್ ಬಟ್ಟೆ ತಗೊಂಡ ಹಂಚಿಗೆ ಇಟ್ಟು ಸುಟ್ಟಾಕಿರಿ. ಹುಷಾರಾಗಿ ಮಾಡಿ. ನಾನು ರೊಟ್ಟಿ ಮಾಡಿಲ್ಲ ನೋಡ್ರಿ ಇಲ್ಲಿ ಬಂದಾಗಿಂದ. ರೊಟ್ಟಿ ಮಾಡಕ್ ಬರುತ್ತೆ. ಇಟ್ಟು ಯಾವ ಊರಿಗೆ ಹೋದೆವ ರೊಟ್ಟಿನ ಜೋರಿಲ್ಲ ಬಾರ ಇಲ್ಲೇ ಕೈನೇ ಚುಚ್ಚುಗಬ್ಬ ಕೈಯಿಂದ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ್. ನಾನು ಎಷ್ಟು ಬೆಂಕಿ ಮನುಷ್ಯಳಿದ್ದೀನಿ. ಎಷ್ಟು ಒಂದು ಹಠ ಮಾಡಕಂತಾಳ. ಅದು ಬರೀ ಸಾವಿತ್ರಿ ಗಂಟೆ ಅಂದೈತ್ರಿ. ಈಗ ಸಬ್ದಿ ಒಬ್ಬೊಬ್ಬರಿ ಗಂಟೆಗೆ ಅಂತ. ಅಯ್ಯೋ ಅಂದ್ರೆ ಸ್ಲೋ ಇಟ್ಟೋಗಿದ್ದಲ್ಲ ನಡೀತದ. ಓಕೆ ಗೈಸ್ ನೋಡ್ತಾ ಇರ್ರಿ. ಮಾಡಿಬಿಟ್ಟಿನಿ. ನಮ್ಮ ಕೃಷಿ ಎಷ್ಟು ವರ್ಷ ಅದಳ ಅಂತ ಕೇಳಕಂತಿದ್ರು. ಆಕಿ 1.5 ವರ್ಷ. ಕರೆಕ್ಟ್ 1.5 ವರ್ಷ ಆಗಿದೆ ನೋಡ್ರಿ ಇವಾಗ. ಮಮ್ಮಿ ಬಂದ್ಲ. ಕೊಡ್ರಿ ಜಮಖಾನ್ ನಮ್ಮ ಮಮ್ಮಿ ನೀನು ಅಲ್ಲಿ ಕಡ್ದು ಹಲ್ಲೇ ಬೀಳ್ತಾವ ಮಮ್ಮಿ ನೀನು. ಫ್ರೆಂಡ್ಸ್ ಏನ ಬಂದೈತ್ರಿ. ಅವ್ರ ಮಮ್ಮಿ ರೊಟ್ಟಿ ಮಾಡಕಂತಾಳ. ಈಕಿ ಏನು ಬಂದವ ಕೃಷಿ ಬಳೆ ತೋರಿಸು ಕೃಷಿ. ಅಯ್ಯವ್ವ ಇಟ್ಟಿನ ಬಳೆ. ಅವ್ರ ಮಮ್ಮಿ ರೊಟ್ಟಿ ಮಾಡಕಂತಲ್ರಿ ಈಕಿ ಇಟ್ಟಿನ ಬಳೆ ಎತ್ಕ ಬಂದಾವ ನೋಡ್ರಿ. ಏನು ಬಂದವ ಕೃಷಿ? ಬೆಡ್ಶೀಟ್ ಬಂದವ್ರಿ ನಮ್ಮ ಮನೆ ಹತ್ರ. ಈ ಸಂಧಿ ಒಳಗೆ ಯಾರು ತೊಗೊಂತಾರಪ್ಪ? ಸಾವಿತ್ರಿ ಅಡಿಕೆ ಫ್ರೆಂಡ್ಸ್ ಕಾಲೇ ಇರಂಗೆ. ಅಚ್ಚಿ ತಿಂತಿ ಕೃಷಿ? ಅಚ್ಚಿ ತಿಂತಿ ಏನ್ ಕೃಷಿ ಅದು? ಏನದ? ನಾಯಿ ನೋಡ್ರಿ. ಇದು ಒಂದು 2 ಸೇರಿ ಪಾಪ ಅವ್ರಿಗೆ ತೊಂದರೆ ಕೊಡಕಂತ ಇಲ್ಲಿ ಓಡಿಸಿದಾವು ಫ್ರೆಂಡ್ಸ್. ನೋಡ್ರಿ ಇವಾಗ ಲಟ್ಸಕೊಂಡಾಳ. ಅವಾಗ ಬಡದ್ಲಿ ಕೈಯಿಂದ ಅವ್ಯಾಕ ಇಲ್ಲಿ ಇದೊಂದು ಜಾಗ ಒಂದು ಮಟ್ಟ ಆಗೈತ್ರಿ. ಮತ್ತೆ ಸುಮ್ಮನೆ 1-2 ಮಾಡೋ ಸಲುವಾಗಿ ಅಂತ ಇಲ್ಲಿ ಮಾಡಕತ್ತೀವಿ. ಇಲ್ಲ ಅಂದ್ರೆ ಕೆಳಗ ಮಾಡ್ತೀವಿ. ಮತ್ತೆ ಒಲಿ ಮೇಲೆ ಮಾಡೋದ ಬೇಷ್ ಇರ್ತದ. ಸರಿ ಬೇಯಲ್ ಗ್ಯಾಸ್. ಹೌದು ಫ್ರೆಂಡ್ಸ್. ಅವ್ರ ಮಮ್ಮಿಗೆ ಮಾಡಕ್ ಬಿಡ್ತಾ ಇಲ್ಲ ಫ್ರೆಂಡ್ಸ್. ನಾನು ನೀರು ಕೊಡ್ತೀನಿ ಅಂದ್ರೂ ಬರ್ತಾ ಇಲ್ಲ. ಅವ್ರ ಮಮ್ಮಿನೇ ಕೊಡ್ಬೇಕಂತ ಇವಳಿಗೆ. ಬಾ ಕೃಷಿ ಇಲ್ಲ ಬೂ ತಗಲಿ ಡ್ಯಾಡಿ ಯಾಕಂತ ನಮ್ಮ ಮಕ್ಕಳ ಬಾರ್ದು ಅಪ್ಪಿ ತಪ್ಪಿ ಯಾವಾಗ ನಮ್ಮ ಅಕ್ಕಂದ್ರೆ ಚಡ್ಡಗಡೆ ಮಾಡಿ ತಗೊಳ್ರಿ. ತಗಲ್ಲ ಇಷ್ಟ ಕುಡಿಯಕ್ಕೆ ಎಷ್ಟು ಕೇಳಿದೆ ನೀನು. ಈಗ ಇನ್ನೂ ರೊಟ್ಟಿವನ್ನ ಮಾಡಕಂತಾಳ್ರಿ. ಆಯ್ತು ಎಷ್ಟ್ ಚಂದ ಅಂತ ತಗೊಳ್ರಿ ಕೃಷಿ. ಯಾರು ಕರಿ ಏನ್ ಮಮ್ಮಿ ಫ್ರೆಂಡ್ಸ್ ಇವಾಗ ಇದನ್ನ ಕಲ್ಕೊಂಡ್ಬಿಟ್ಟಾಳ. ಹಂಗೆ ಬಾಯಿಗೆ ಬಡ್ಕೊಳ್ಳೋ ಕಲ್ತ್ಬಿಟ್ಟಾಳ. ತನ್ನ ಮಾತು ಕೇಳಲಿಲ್ಲ ಅಂದ್ರ ಅದನ್ನ ತೋರಿಸ್ತಾಳೆ. ಏನು ಮಾಡಿಸ್ಕೊಡಲ್ರಿ ಅದಕ್ಕೆ ವಿಡಿಯೋನು ಮಾಡಕ್ಕಾಗಲ್ಲ. ಏನು ಮಾಡಕ್ಕಾಗಲ್ಲ. ಒಂದ್ ಕೈ ಮಾಡ್ತೀನಿ ನೋಡ್ರಿ. ನೋಡಿ ಫ್ರೆಂಡ್ಸ್ ಎಷ್ಟು ಕಷ್ಟ ಪಡ್ತಿದ್ದಾಳೆ ರೇಷ್ಮಾ. ಆ ಹುಡುಗಿನೇ ಏನಾಗಿರಲ್ಲ ಬಿಡು. ಕೃಷಿ ನೀ ರೊಟ್ಟಿ ಮಾಡುತ್ತೇನೆ ಕೃಷಿ? ಇದು ಭಾರಿ ಐತ್ರಿ ಇದು. ಹೆಂಗ ಬಿಡು ಸುಡ್ದೈತಮ್ಮ ಆಯಿ. ಹೆಂಗ್ ಮಾಡ್ತಿ ನೋಡ್ರಿ ಫ್ರೆಂಡ್ಸ್ ಇಂತ ಕಷ್ಟ ನೋಡ್ರಿ. ಎಷ್ಟು ರೇಷ್ಮೆ ಕಷ್ಟ. ರೇಷಿ ನೀನ್ ಊರಿಗೆ ಹೋದೆ ಅಂದ್ರೆ ಹಿಂಗೆ ಇರುತ್ತೆ ನೋಡಿ ಪರಿಸ್ಥಿತಿ ನಿಂದು. ಹೂವ ಸರಿ ನೋಡ್ರಿ ಎಲ್ಲ ಕೆಲ ಎಲ್ಲಿ ಎಲ್ಲ ಕಚ್ಚ ಕಚ್ಚ ಈ ಕೃಷಿ ಇಲ್ಲಿ ಬಡಿತಾರೇನು ವಿಡಿಯೋದಾಗ ಮಾಡಿ ಬಿಸಾಕ್ತಿ ಹೋಗಪ್ಪಜ್ಜಿ.
ಫ್ರೆಂಡ್ಸ್ ನೋಡ್ರಿ ಇವಾಗ ರೊಟ್ಟಿ ಮಾಡಿದ್ದೀನಲ್ಲ, ರೊಟ್ಟಿನ ಹರಿದು ಹಾಕೊಂಡು ಮಿಕ್ಸಿಗೆ ಹಾಕ್ಕೊಂತೀನಿ. ಡೈರೆಕ್ಟ್ ತಿನ್ಸಿದ್ರೆ ಸ್ವಲ್ಪ ಗಟ್ಟಿ ಅನ್ಸುತ್ತಲ್ಲ, ಜಲ್ದಿ ತಿನ್ನಂಗಿಲ್ರಿ. ಅದ್ರೊಳಗೆ ಏನು ಹಾಕ್ತೀವಿ? ಈ ಸ್ವಲ್ಪ ಮಿಕ್ಸಿಗೆ ಹಾಕ್ತೀನಿ, ಗಿರ್ರಾನಿಸಿ ಗಿರ್ರನಿಸ್ತಾರಲ್ರಿ. ಆಮೇಲೆ ಹಾಲು ಹಾಕ್ತೀನಿ. ಫುಲ್ ಸಣ್ಣಗೆ ಹಾಕ್ಯಬಾರ್ದು, ಈ ಥರ ಹಾಕ್ಯಬೇಕು. ಹಿಂಗೆ ಮಾಡ್ಯಾವ ನೋಡ್ರಿ ಈಗ ರೊಟ್ಟಿ. ಇದು ಚಿಕನ್ ನಾನಿವಾಗ ಲಾಸ್ಟಿಗೆ ಹಾಕಿ ಹಾಲು ಕಾಸಿ ಇದು ಹಾಲೊಳಗೆ ಹಾಕಿಬಿಡ್ತೀನಿ ರೀ. ಸ್ವಲ್ಪ ಹಾಲು ಹಿಂಗೆ ಕುದೀತಿರ್ತವೆ, ಅದ ಹಾಲಾಗ ರೊಟ್ಟಿ ಇದು ಸ್ವಲ್ಪ ಮಿಕ್ಸಿ ಒಳಗೆ ಹಾಕೊಂಡಿದ್ದಿಲ್ರಿ. ಸ್ವಲ್ಪ ಯಾಕೆ ಗಟ್ಟಿ ಆಗೈತ್ರಿ ಒಂಚೂರು. ಇದ್ರೊಳಗೆ ಸರಿಯಾಗುತ್ತೆ, ಏನಾಗಲ್ಲ. ಚಪಾತಿ ಆದ್ರೆ ಸ್ವಲ್ಪ ಫುಲ್ ಉದುರು ಸ್ವಲ್ಪ ಬೆಲ್ಲ ಹಾಕ್ತೀನಿ ರೀ ನಾನು. ಯಾವಾಗ್ಲೂ ಸಕ್ಕರೆ ಹಾಕಲ್ಲ, ಭಾಳ ಸಲ ಬರೀ ಬೆಲ್ಲನೇ ಹಾಕೋದು. ಸಕ್ಕರೆ ಯೂಸ್ ಮಾಡೋದ ಕಡಿಮೆ ರೀ. ಸಕ್ಕರೆ ಒಳ್ಳೇದೇನ ಅಲ್ಲ. ನೋಡ್ರಿ, ನಿಮ್ಮ ಮನೇಲಿ ಯಾರಾದ್ರೂ ಚಿಕ್ಕ ಮಕ್ಕಳಿದ್ರ ರೊಟ್ಟಿ ತಿನ್ನಲ್ಲ ಹಂಗೆ ಹಿಂಗೆ ಅಂತಂದ್ರೆ ಈ ಥರ ಟ್ರೈ ಮಾಡಿ ನೋಡ್ರಿ. ಹಿಂಗೆ ಮಾಡ್ತಿರ್ತಾರ ಮಾಡ್ತಿರ್ತಾರ, ಒಬ್ಬೊಬ್ರು ಮಾಡ್ತಿರಲ್ಲ. ಅವ್ರು ಮಾಡದೆ ಏನೋ ಟ್ರೈ ಮಾಡಿ ಫ್ರೆಂಡ್ಸ್. ಅದನ್ನ ಕುದಿಸ್ಬೇಕಾ ಏನು? ಸ್ವಲ್ಪ ಕುದಿಸ್ತೇನ್ರಿ, ಗಟ್ಟಿ ಅನ್ಸುತ್ತಲ್ಲ. ಸ್ವಲ್ಪ ತುಪ್ಪ ಹಾಕಿ ನೋಡ್ರಿ. ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕಿದಾಳ್ರಿ, ಸ್ವಲ್ಪ ಟೇಸ್ಟಿ ಆಗಲಿ ಮತ್ತೆ ಸ್ವಲ್ಪ ವೇಟ್ ಇನ್ಕ್ರೀಸ್ ಆಗಲಿ ಅಂತ ಹಾಕಿರ್ತಾಳ. ಏನು ವೇಟ್ ಇನ್ಕ್ರೀಸ್ ಆಗ್ತಾವೇನ್ರಿ, ಬರೀ ಒಂದು ಸ್ವಲ್ಪ ಆಗಿರ್ತಾವ. ಮತ್ತೆ ಜ್ವರ ಒಂದೇನಾರ ನೆಗಡಿ ಕೆಮ್ಮು ಬಂದು ಮತ್ತೆ ಎಲ್ಲ ಟುಸ್. ಯವ್ವ ಏನೇನು ಎತ್ತೆ ತೆಗೆಕೊಂಡಿ. ಓಕೆ ಆಯ್ತಾ? ನೋಡ್ರಿ ರೊಟ್ಟಿ ಸ್ವಲ್ಪ ಆಮೇಲೆ ಕರಗುತ್ತಾ ತಿರುಗಿ ತಿಂತಾರ ಇಷ್ಟ ಆದ್ರೆ. ಈ ಥರ ಆಗೈತೆ ನೋಡ್ರಿ. ಇವಾಗ ಇಲ್ಲಿ ಪಕ್ಕದ ಮನೆಯಾಗ ಬಂದ್ಬಿಟ್ಟಾಳ ಕೃಷ್ವಿ. ಬಂತ ನೋಡ್ರಿ. ಐ ಮಮ್ಮು, ಕೃಷಿ ಮಮ್ಮು ಊಟ ಮಾಡಕಂದ್ರೆ ಬರ್ತಾಳ ಫ್ರೆಂಡ್ಸ್. ಒಳ್ಳೆ ಅನ್ನಂಗಿಲ್ಲ, ಆಕಿ ಇಷ್ಟ ಆಗಿರೋ ಮಾಡ್ಬೇಕಷ್ಟೇ. ನೀನೇನವ ಒಂದ ರೊಟ್ಟಿ ಮಾಡಸಿಗೆ ಹಂಗೆ ಇಷ್ಟು ಹೊಲಸು ಮಾಡ್ಕೊಂಡಿ. ಯಾವ್ದು ಸಣ್ಣದಿಲ್ಲ ಅಂತ ಮಾತಾಡ್ಸಿದ್ರ ನಾಚಿಕಂತಾಳ ಬಾಡ ಅಂತ. ನಮ್ಮ ಮನೆ ಪಕ್ಕದ ಮನೆಯವರೆಲ್ಲ ಚೆನ್ನಾಗಿ ಮಾತಾಡ್ಸ್ತಾರ ಫ್ರೆಂಡ್ಸ್. ಕೃಷ್ವಿಗೆ ಅಂದ್ರೆ ಭಾಳ ಇಷ್ಟಪಡ್ತಾರ. ಆಕಿದು ಸ್ಟಂಟ್ ನೋಡಿ ಫ್ರೆಂಡ್ಸ್. ಮಾಡ್ಲಿ ಬಿಡು. ಛೀ ಡ್ರೆಸ್ ಕೆಳಗ್ ಬಿಡು. ಮತ್ತೆ ಹಸುವಾಗೈತಿ. ಕೃಷಿ ಹೆಂಗ್ ತಿಂತಿ? ಕೃಷಿ ಹೆಂಗೈತಿ ನೋಡ್ರಿ, ಇದು ಕಣ್ಣು ಬಾತ್ಗಂಡ ಹುಮ್ಮು ಅಂತ ಹಸುವಾಗೈತಿ ಅದಕ್ಕೆ. ಪಾಪ ಇವತ್ತು ಜಲ್ಲಿ ಎದ್ಬಿಟ್ಟಾಡ್ರಿ ಒಳಗೆ. ಆಕಿಗೀಗ ಕಾಟ ಕೊಡ್ತಾಳೆ ಫ್ರೆಂಡ್ಸ್. ಈಗ ಅಲ್ಲಿ ಕರ್ಕೊಂಡು ಹೋಗಿ ಇಲ್ಲಿ ಕರ್ಕೊಂಡು ಹೋಗಂತ. ಇರ್ಲಿ ಬಿಡು ಪಾಪ, ಕೆಲಸ ಮಾಡಿ ಹುಡುಗಿ. ಎಷ್ಟು ಏನಪ್ಪಜ್ಜಿ ತಿನ್ನಿಸ್ ಮಮ್ಮಿ ಫಸ್ಟ್. ನೀನು ಇದು ಸುಡಕಂತದ. ಏ ಬವ್ವ ಹಿಡ್ಕೊಂಡೋಗ್ಯಮ್ಮ ಯಾವನ ಮತ್ತೆ ಬವ್ವ ಹಿಡ್ಕೊಂಡೋಗ್ಯವ ಅಲ್ಲಪ್ಪಜ್ಜಿ. ಹೆಂಗೈತ್ ಮಮ್ಮಿ ಹೆಂಗಾಗೈತದ? ಸೂಪರ್ ಏನು ಕೃಷಿ ನಡೆ ಕಡೆ ಏನು ಇದ್ ನೋಡ್ರಿ. ಹಂಗ ಮುಂದಕ್ ಬಾ ಮಮ್ಮಿ ಆ ಕಡೆ ಆ ಓಣ್ಯಾಗ ಹೋಗಮ್ಮ ಅಂತ ಕರೆಯಕಂತಾಳ್ರಿ ಈಗೀಗ. ನಾವ್ ಇಲ್ಲಿ ಇದು ಮಾಡಂಬ. ಬ್ಯಾಟ್ ಬಂದೈತ ನೋಡ್ಬ. ಬ್ಯಾಟ್ ಹೆಂಗ್ ಬರ್ತ ಗಿಡ್ಡು ಸರಿ. ಎಷ್ಟು ಕಷ್ಟ ಪಡ್ತಾವ ನೋಡ್ರಿ ರೇಷಿ. ಲೇ ಮಮ್ಮು ಎಲ್ಲಿಗೆ ಹೋಗಿದ್ದಿ ಊಟ ಮಾಡಕ್? ಬಾ ಒಂದ್ ಕಡೆ ಇರ್ಬಾರ್ದಂತ ನೋಡ್ರಿ. ಮಾಡಿದ್ರ ಆಕಿನೆಲ್ಲ ಅರ್ಸಿಕೆರೆ ಕರ್ಕೊಂಡ್ ಹೋಗ್ಬೇಕ್ರಿ. 3 ಅಂತಸ್ತಿಂದ ನನ್ 100 ಬ್ಯಾರೆ ಇಳಿಸ್ತಾ. 30 kg ಅಲ್ಲಿ ಬೆಕ್ಕಿದವ್ರಿ ಫ್ರೆಂಡ್ಸ್ ಒಬ್ಬರ ಮನೆಯಲ್ಲಿ. ಅಲ್ಲಿ ಹೋಗಮ್ಮನಕಂತ
ಅಲ್ಲಿ ನೋಡ ಅವ್ರ ಮನೆಗೆ ಇಲ್ಲಿ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಫ್ರೆಂಡ್ಸ್ ಮಾಡ್ಕೊಂಬಿಟ್ಟಾಳ ಫ್ರೆಂಡ್ಸ್ ತಿರ್ಗಾ ಜೇಜಿ ಮಾಡಮ್ಮ ಅವರು ಜೀವ ಮಾಡ್ತಾರೆ ಈಕಿಗೆ ಜೇಜಿ ಮಾಡ್ ಕೃಷಿ ಜೇಜಿ ಮಾಡ್ ಹೆಂಗಾಗೈತ್ ಮಮ್ಮ ಹೆಂಗಾಗಿದೆ ಹೋಗ್ಬೇಡ ಅಲ್ಲಿ ಬಾಲಾಜಿ ಬಂದನ ಬಾಲಾಜಿ ತಿನ್ನಕಂತ ನೋಡ್ರಿ ಆಕಿಗೆ ಇಷ್ಟಪಟ್ಟಾಳ ಇದನ್ನ ಆಕಿ ಫ್ರೆಂಡ್ಸ್ ಭಾಳ ಜನ ಇದಾರ ಫ್ರೆಂಡ್ಸ್ ಇಲ್ಲಿ ಇವ ಒಬ್ಬ ಅಜ್ಜಿ ಒಬ್ಬರು ಫ್ರೆಂಡ್ ಆಕಿಗೆ ಅಲ್ಲಿ ಅವ್ರ ಮನ್ಯಾಗ ಬೆಕ್ಕಿದಾವ್ ಫ್ರೆಂಡ್ಸ್ ಅವು ಸಣ್ಣ ಪಾಪು ಚಿಕ್ಕ ಪಾಪು ಇದಾವ್ ಬೆಕ್ಕ ಅಲ್ಲಿಗೆ ಹೋಗಮ್ಮಂತ ಇಕ್ಕಿ ಪ್ಲಾನಿಂಗ್ ಮ್ಯಾವ್ ಅಂತ ಏ ತಾತ ಬಡಿತಾನೆ ಕೃಷಿ ಹೋಗ್ಬೇಡ ಇಲ್ಲೇ ಬಾ ಅಪ್ಪಾಜಿ ಎತ್ತಿಗಿಲ್ಲ ಅವಳ ಅದು ಫುಲ್ ಆ ಕಡೆ ಆಗುತ್ತೆ ಫ್ರೆಂಡ್ಸ್ ಆಕೆ ಅಲ್ಲೇ ಹೋಗಮ್ಮಂತ 1-2 ಸಲ ಕರ್ಕೊಂಡು ಹೋಗಾಡ ರೇಷ್ಮವ್ವ ಅಲ್ಲೇ ಹೋಗಮ್ಮಂತ ಈಗ ಬರೇ ಇಲ್ಲಿ ಬಂದ ನೋಡ್ರಿ ಈಗ ನೀರು ಇರ್ಬೇಕು ಇಲ್ಲಾಂದ್ರ ಓಕೆ ಗೈಸ್ ನೋಡಿದ್ರಲ್ಲ ಮಧ್ಯಾಹ್ನ ಏನೋ ಪಾಲಕ್ ರೈಸ್ ಮಾಡ್ತಾರಂತ ಅದನ್ನ ವಿಡಿಯೋ ಮಾಡ್ತೀನಿ ನಿಮಗ ಬೇರೆ ರೆಸಿಪಿ ಮಾಡ್ತೀವಿ ಎಲ್ಲ ನಾವು ಬೇರೆಯವ್ರು ನೋಡ್ಕೊಂಡೇ ಮಾಡ್ತೀವಿ ಮತ್ತೆ ನಾವೇನ್ ದೊಡ್ಡ ಕಲ್ಕೊಂಡು ಮಾಡಿ ಏನೋ ಒಂದ್ ಎಲ್ಲಾರು ಹಂಗೆ ಎಲ್ಲಾರು ಯಾರು ಒಬ್ಬೊಬ್ರು ನೋಡಿ ಮಾಡ್ತಾ ಬಿಡೋಲ್ಲ. ಓಕೆ ಗಾಯ್ಸ್ ನೋಡಿದ್ರಲ್ಲ ವಿಡಿಯೋ ಹೇಗಿತ್ತು ಅಂತ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಸಣ್ಣ ಮಕ್ಕಳಿದ್ರೆ ಈ ಥರ ಟ್ರೈ ಮಾಡಿರಿ ಊಟ ಮಾಡಿಸಿ ಫ್ರೆಂಡ್ಸ್ ನೋಡಿ ನನ್ನ ಕಡೆ ಎದಕ್ಕೆ ಬರ್ತಾರಂದ್ರೆ ಅಂದ್ರೆ ಪಟಾಕಿ ಹಚ್ಬೇಕಲ್ಲ ಅವಾಗಷ್ಟೇ ಬರ್ತಾರೆ ಫ್ರೆಂಡ್ಸ್ ಭಾಳ ಕೆಟ್ಟಿದ್ದಾಳ್ರಿ ಈಕಿ ಅಲ್ಲ ಬೇಕಾದಾಗ ಬರ್ತಾಳೆ ರೊಟ್ಟಿ ತಿಂದ್ಬಿಟ್ಟಿದ್ರಿ ಇದು ಮಾಡೋದು ನೋಡ್ರಿ ಇಲ್ಲಿ ಸೊಂಟ ಬಳಸ್ ಕೃಷಿ ರೊಟ್ಟಿ ತಿಂದು ಗಟ್ಟಿ ಆಗೈತ್ರಿ ಇದು ಇವತ್ತು ಕೃಷಿ ಅಂಕಲ್ ಹೆಂಗ್ ವಾಕಿಂಗ್ ಮಾಡ್ತಾರಮ್ಮ ಕೇಳಲೆ ಜೊತೆಯ